ಹಲೋ. ಹಾಯ್ ಪೂಜಾ. ಎಲ್ಲಿದ್ದೀರಾ ಡಾರ್ಲಿಂಗ್? ನಾನೀಗ ಶಾಪಿಂಗ್ ಮಾಲ್ ನಲ್ಲಿ ಇದ್ದೀನಿ. ಓ ರಿಯಲಿ? ನಿನಗೋಸ್ಕರ ಏನ್ ಗಿಫ್ಟ್ ತರ್ಲಿ ಹೇಳು? ಎಕ್ಸಾಕ್ಟ್ಲಿ ನಿಮ್ ಪಕ್ಕದಲ್ಲಿ ಏನಿದೆ? ಈಗ ನನ್ನ ಪಕ್ಕದಲ್ಲಿ ಒಂದು ಸುಂದರವಾದ ಹುಡುಗಿ ಇದ್ದಾಳೆ. ಅಂದ್ರೆ ಒಂದು ಸುಂದರವಾದ ಬೊಂಬೆ ಇದೆ ಅಂತ ಹೇಳಿದೆ. ಸೋ ಕ್ಯೂಟ್. ಅದನ್ನೇ ತಗೊಂಬನ್ನಿ. ಅದನ್ನ ನಿನಗೆ ತರಕ್ಕಾಗಲ್ಲ, ಯಾಕಂದ್ರೆ ಅದೆಲ್ಲ ನಂತರ ಕ್ರೇಜಿಗೆ ಮಾತ್ರ. ಸರಿ, ನಿನಗೆ ಗಿಫ್ಟ್ ತರಕ್ ಮುಂಚೆ ಒಂದು ರೊಮ್ಯಾಂಟಿಕ್ ಮುತ್ತು ಕೊಡ್ತೀನಿ. ಹೌದು, ನೀನ್ ನನಗೆ ಕಿಸ್ ಕೊಡಲ್ವಾ? ರಮ್ಯಾ ನನ್ ಜೊತೆಗೆ ಇದ್ದಾಳೆ. ಅಯ್ಯೋ, ರಮ್ಯನ್ಗೆ ಇದೆಲ್ಲ ವಸ್ತೇನಲ್ಲ, ಕೊಡೆ. ಅಯ್ಯೋ ಬೇಗ ಕೊಡು. ನೀನೇನಪ್ಪ ಇಷ್ಟೊತ್ತು ಮಾಡ್ತೀಯ? ಬೇಗ 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 ಕೊಡೆ. ಅವಳು ನೋಡಿದ್ರೆ ನೋಡ್ಲಿ ನಿನ್ಗೆ. ಡಾರ್ಲಿಂಗ್, ಯಾವಾಗ ಬರ್ತೀರಾ? ನಾನು ನಾಳೆ ಊರಿಗೆ ಬರ್ತೀನಿ. ರವಿ, ಯಾಕೆ ಸುಳ್ಳು ಹೇಳ್ದೆ? ಮನೆಗೆ ಹೋಗಲ್ವಾ? ಅಯ್ಯೋ, ಅದೆಲ್ಲ ಟೆಕ್ನಿಕ್ ಕಣೆ. ನಾಳೆ ಬರ್ತೀನಿ ಅಂತ ಇವತ್ತೇ ಮನೆಗೆ ಹೋದ್ರೆ ಹೆಂಡತಿ ದಿಲ್ ಖುಷ್ ಆಗ್ತಾಳೆ. ಅದೆಲ್ಲ ನಿನ್ಗೆಲ್ಲ ಗೊತ್ತಾಗ್ಬೇಕು. ಬಂದ್ರು ಸಿಲ್ಕು ಜೊತೆಗಿದೆಯಲ್ಲ? ಸಿಲ್ಕ್ ಅಲ್ಲ, ಡೈರಿ ಮಿಲ್ಕ್. ಎಲ್ಲೋ ಮಿನಿಸ್ಟ್ರು? ಅಯ್ಯೋ ಅವರಲ್ಲ, ನಿಮ್ ಫ್ರೆಂಡ್ ರವಿ. ಸ್ವಲ್ಪ ಅಲ್ಲಿ ನೋಡಿ. ಅಯ್ಯೋ ಪಾಪಿ, ಏನೋ ನೋಡ್ತಿದ್ಯಾ? ಕ್ಲಿಕ್ ಮಾಡೋ, ಚೋಕ್ ಕೊಡ ನನ್ನ ಮಗನಿಗೆ. ರೆಡ್ ಡಾಂಡಾ ಸಿಕ್ಕಾಕೊಂಡ ನನ್ನ ಮಗ. ಅಯ್ಯೋ, ಸೊಂಟಕ್ಕೆ ಕೈ ಹಾಕ್ತಿದ್ದಾನೆ. ನೋಡ್ಬಾ. ಓ ಮೀಡಿಯಾ ನನ್ ಮಕ್ಳ, ನನ್ ಫೋಟೋನೇ ತೆಗಿತೀರಾ? ಹಾಯ್ ಹಾಯ್ ರವಿ. ಹೌದಲ್ಲ? ಕದ್ಯಾಕ ಫೋಟೋ ತೆಗಿತೀರಾ? ನನ್ನ ಲೈಫಲ್ಲಿ ಏನು ಸೀಕ್ರೆಟ್ ಇಲ್ಲ, ಎಲ್ಲ ಓಪನ್. ಅದೇನ್ ತೆಗಿತೀರಾ? ತೆಗಿರಾ. ತೆಗಿಯಲ್ಲ, ಯಾವ ಆಂಗಲ್ ಬೇಕಲ್ಲ ನಿನಗೆ? ತೆಗಿಯ, ಮುಂದೆ ಯೂಸ್ ಆಗ್ಬೋದು. ತೆಗಿ ತೆಗಿ ತೆಗಿ. ಅದು something different, something different. A milkman beer-up, of course. I like it, I like it. ಅವನೆಲ್ಲ ಉಪೇಂದ್ರ ಆಡ್ತಾನಲ್ಲಪ್ಪ, ರಾಘವೇಂದ್ರ. Wow, that's great. ಸ್ವಲ್ಪ ಕಿಸ್ ಕೊಡಿ ನೋಡೋಣ. ಚಾಣಕ್ಯಾಚಾರ್ಯ, ಥ್ಯಾಂಕ್ ಯು. ಸಾಕಾ? ಇನ್ನು ಬೇಕಾ? ಸಾಕು. ಇಷ್ಟಕ್ಕೆ ತಲೆ ತಿರುಗ್ತಾ ಇದೆ. ಅಲಿಶಾ, ಈಸ್ ಮಿಸ್ಟರ್ ರಮೇಶ್, ನನ್ ಚಡ್ಡಿ ದೋಸ್ತ್. ಹಲೋ, ನಮಸ್ಕಾರ. ಅವಳ ಇವನ್ ರಾಘು, ಇವನಿಗೆ ಬಾಲ. ನಮಸ್ತೆ. ಹಾಯ್. ಅಲಿಶಾ, ಯು ಕ್ಯಾನ್ ಗೋ, ಐ ವಿಲ್ ಕಾಲ್ ಯು ಲೇಟರ್. ಬಾಯ್ ಹಾನಿ. ಥ್ಯಾಂಕ್ ಯು. ಹೌದು, ಫೋಟೋ ಯಾವಾಗ ಕೊಡ್ತೀರಾ? ಇವತ್ತು ಸಂಜೆನೆ ಕೊಡ್ತೀನಿ. ನಿನಗಲ್ಲ, ನಿನ್ ಹೆಂಡತಿಗೆ. ಅಯ್ಯೋ ಕೊಟ್ಕೋ ಹೋಗ್ರಲ್ಲ. ಅದ್ಯಾವ ಮಹಾ, ನಿಮ್ದೇ ಸ್ಟೋರಿಗೆ ನಂದೊಂದು ಹೊಸ ಸ್ಕ್ರೀನ್ ಪೇ ರೆಡಿ ಆಗುತ್ತೆ. ಚಿನ್ನ, ನಿನ್ನ ನೆನ್ಸ್ಕೊಂಡು ಎಸ್ಟೇಟ್ರಲ್ಲಿ ಬರ್ತಾ ಇರ್ಬೇಕಾರೆ ಜಾರಿ ಬಿದ್ದೆ ಅಂತ ಹೇಳ್ತೀನಿ. ಆಗ ಒಂದ್ ಸಿಂಪತಿ ವರ್ಕೌಟ್ ಆಗುತ್ತೆ. ಆಗ ಚಚ್ಚ ಅಂತ ಆಲಿಶಾ ಅಂತ ಒಂದು ಹುಡುಗಿ ಸಿಸ್ಟರ್ ತರ ಓಡ್ ಬಂದು ಹೆಗಲ ಮೇಲೆ ಕೈ ಹಾಕೊಂಡು ಬಂದು ಕಾಪಾಡ್ಲು ಅಂತೀನಿ. ಅಲ್ಲಿಗೆ ಎರಡನೇ ಸಿಂಪತಿ ವರ್ಕೌಟ್ ಆಗುತ್ತೆ. ಅಯ್ಯೋ ನನ್ ಮಕ್ಳ, ಈಗ್ಲೇ ನಿಮ್ ಮಕ್ಕ ನೋಡೋಕಾಗಲ್ವಲ್ರೋ? ಆಗಂಗ ನೋಡೋದ್ ನಿಮ್ಮನ್ನ. ಹೌದು ರಾಘು, ಇವನ್ ಹೇಗ್ ಬೇಕಾದ್ರೆ ಟ್ವಿಸ್ಟ್ ಮಾಡಿ ಗಿಟ್ಟಿಸ್ಕೊಂಡ್ಬಿಡ್ತಾನೆ. ನಮ್ ಪೂಜಾ ಬೇರೆ ತೀರಾ ಇನ್ನೋಸೆಂಟು. ಹಂಗಾರೆ ಇದೆಲ್ಲ ವೇಸ್ಟ್ ಅಲ್ವೋ ರವಿ? ಅಂತ ಒಳ್ಳೆ ಹೆಂಡತಿಗೆ ಮೋಸ ಮಾಡಕ್ ಹೇಗೋ ಮನ್ಸ್ ಬರುತ್ತೆ. ಅಂದ್ರೆ ನಾನ್ ಮಾಡ್ತಿರೋ ತಪ್ಪು ಅಂತನಾ? ಖಂಡಿತವಾಲು ಇಲ್ಲ. ನೋಡು, ನಮ್ಮ ಹತ್ರ ಎಂತದೇ ಗಾಡಿ ಇರ್ಬೋದು, ಆದ್ರೆ ಕೆಲವು ಸಲ ಏರೋಪ್ಲೇನ್ ಅಲ್ಲಿ ಓಡಾಡ್ಬೇಕಾಗುತ್ತೆ, ಕೆಲವು ಸಲ ಟ್ರೈನ್ ಅಲ್ಲಿ ಓಡಾಡ್ಬೇಕಾಗುತ್ತೆ, ಕೆಲವು ಸಲ ಟ್ಯಾಕ್ಸಿಯಲ್ಲಿ ಓಡಾಡ್ತೀವಿ. ಟೈಮ್ ಖರಾಬ್ ಆದ್ರೆ ಬಸ್ ನಲ್ಲಿ ಓಡಾಡ್ಬೇಕಾಗುತ್ತೆ, ಆಟೋನಲ್ಲಿ ಓಡಾಡ್ಬೇಕಾಗುತ್ತೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನನಗ್ ಗೊತ್ತು. ಸಾಯೋವರೆಗೂ ಒಂದೇ ಗಾಡಿಲಿ ಓಡಾಡಿದ್ರೆ ಬೋರ್ ಹೊಡೆದು ಬಿಡುತ್ತೆ. ಅದಕ್ಕೆ ಆವಾಗ ಚೇಂಜ್ ಮಾಡ್ತಿರ್ಬೇಕು ಅಂತ. ರೈಟ್. ಅಂದ್ರೆ ಹೆಂಡತಿನ ಗಾಡಿ ತರ ಬದಲಾಯಿಸ್ಬೇಕು ಅಂತೇನು? ಅದು ಇವ್ನು ಹೇಳ್ತಿರೋ ಡೈಲಾಗು, ನಾನಲ್ಲ. ನನ್ನ ಮಗನೇ ಕೇಳು, ಹೆಂಡತಿ ಯಾವತ್ತಿದ್ರು ಮನೆಯಲ್ಲಿರೋ ಆಂಟಿಕ್ ಪೀಸ್ ತರ. ಅದು ಹೋಗ್ತಾ ಹೋಗ್ತಾ ವ್ಯಾಲ್ಯೂ ಬೆಳಿತಾ ಹೋಗುತ್ತೆ. ಹೌದು, ರಾತ್ರಿ ನೀನ್ ಹೆಂಡತಿನ ಬಿಟ್ಟು ಬೇರೆ ಯಾರು ನೆನ್ಸ್ಕೊಳ್ಳೋದೇ ಅಲ್ವಾ? ನಿಮ್ಮ ಅಪ್ಪ ನನಗೆ ಹೇಳು. ಕಳ್ಳಂತರ ಹೆಂಗ ಆಡ್ತಾ ನೋಡು. ನೀನು ಅಲ್ಲಿಗೆ ಫುಲ್ ಸ್ಟಾಪ್ ಆಗ್ತೀಯ, ನಾನು ನೆನ್ಸ್ಕೋತೀನಿ ಹಂಚ್ಕೋತೀನಿ. ಅಯ್ಯೋ ತುಂಬಾ ಸಮಯ ಸಿಗ್ತಾವಳಿ. ಮಿನಿಸ್ಟ್ರು ಸಿಲ್ಕೋ, ಚೀಫ್ ಮಿನಿಸ್ಟ್ರು ಸಿಲ್ಕೋ, ಬನ್ನಿ.